ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಬೇಸಿಗೆನಲ್ಲಿ ತಂಪಾಗಿ ಜ್ಯೂಸ್ ಕುಡಿದ್ರೆ ತುಂಬಾ ರುಚಿನೂ ಇರುತ್ತೆ, ದೇಹಕ್ಕೂ ಕೂಡ ತಂಪು. ನಾನಿವತ್ತು ಗೋಂದ್ ಕಟೀರನ ಯೂಸ್ ಮಾಡಿಬಿಟ್ಟು ಕಲ್ಲಂಗಡಿ ಹಣ್ಣನ್ನು ಯಾವ ರೀತಿಯಾಗಿ ಜ್ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ರಸ ತೆಗೆದು ಎತ್ತಿಟ್ಕೊತೀನಿ. ಹಾಗೆ ಇಲ್ಲಿ ನಾನು ಗೋಂದ್ ಕಟೀರ ಇದು ನೋಡಿ, ನಾನು ಸಣ್ಣದೊಂದು ಪೀಸ್ ಇದೆಯಲ್ಲ ಅದು ಒಬ್ಬರಿಗೆ ಸರಿ ಹೋಗುತ್ತೆ. ನೀವು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀರಲ್ಲಿ ಹಾಕಿದ್ಮೇಲೆ ತುಂಬ ಜಾಸ್ತಿ ಆಗುತ್ತೆ. ಅದು ನೀವು ಆ ಅಳತೆನಲ್ಲಿ ಹಾಕ್ಕೊಳ್ಳಿ, ಒಬ್ಬರಿಗೆ ಅನ್ನೋ ಥರ. ನಾನಿಲ್ಲಿ 2 ಗೋಂದ್ ಕಟೀರನ ಹಾಕ್ತಾಯಿದ್ದೀನಿ. ಇದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಫ್ರೆಂಡ್ಸ್. ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಅದರಲ್ಲೂ ಈ ಬೇಸಿಗೆನಲ್ಲಿ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಮಾಡುತ್ತೆ ಈ ಒಂದು ಗೋಂದ್ ಕಟೀರ. ಇದನ್ನು ಮುಚ್ಚಿಬಿಟ್ಟು ಒಂದು 4 ಗಂಟೆ ಬಿಡಬೇಕು, ಚೆನ್ನಾಗಿ ಅರಳ್ಕೊಳುತ್ತೆ ಅದು. ಹಾಗೆ ಈ ಜ್ಯೂಸ್ಗೆ ನಾನು ಕಾಮಕಸ್ತೂರಿ ಬೀಜನ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಸಬ್ಜಾ ಸೀಡ್ಸ್ ಅಂತಲೂ ಕರೀತಾರೆ ಇದಕ್ಕೆ. ಇದು ಅರ್ಧ ಸ್ಪೂನ್ನಷ್ಟು ಹಾಕಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸುಕ್ಕಿಂತ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊತೀನಿ. ಇದು ಒಂದು 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ಗೋಂದ್ ಕಟೀರ 4 ರಿಂದ 5 ಗಂಟೆ ಬೇಕು ಮಾಡ್ಕೊಳ್ಳೋದಕ್ಕೆ, ಅದು ರೆಡಿ ಆಗೋದಕ್ಕೆ. ಇದು 5 ನಿಮಿಷದಲ್ಲೇ ಅರಳುತ್ತೆ ಇದು. ಈಗ 4-5 ಗಂಟೆ ಆದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ. ಇದು ಯಾವ ಜ್ಯೂಸಲ್ಲಿ ನೀವು ಹಾಕಿದ್ರೂ ಬೆರೆಯುತ್ತೆ. ಇದಕ್ಕೆ ಯಾವುದೇ ಥರ ಫ್ಲೇವರ್ ಇರೋದಿಲ್ಲ. ಇದೇನೆಂದರೆ ನೀವು ಯಾವ ಹಣ್ಣಿಗೆ ಹಾಕಿದ್ರೂ ನಡೆಯುತ್ತೆ. ನಿಂಬೆ ಹಣ್ಣಿನ ಜ್ಯೂಸಿಗೆ ಹಾಕಿದ್ರೂ ತೊಂದರೆ ಇಲ್ಲ. ನಾನಿಲ್ಲಿ ಈ ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಜ್ಯೂಸ್ ಮಾಡ್ಕೊಂಬಂದೆ ನೋಡಿ. ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು. ಇದಕ್ಕೆ ಒಂಚೂರು ಸಕ್ಕರೆನ ಇದಕ್ಕೆ ಹಾಕ್ತಾಯಿದ್ದೀನಿ, ಉಪ್ಪನ್ನು, ಸ್ವಲ್ಪ ಚಿಟಿಕೆ ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹನಿ ಕೂಡ ಹಾಕ್ಕೋಬೋದು. ಆಮೇಲೆ ಕಪ್ಪುಪ್ಪನ್ನ ಬಳಸ್ತಾಯಿದ್ದೀನಿ, ಅದು ಕೂಡ ತುಂಬ ಸ್ಮಾಲ್ ಅಮೌಂಟಲ್ಲಿ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಬಾರ್ದು. ಆಮೇಲೆ 1 ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಜ್ಯೂಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಇದೆಲ್ಲನೂ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಉಪ್ಪು, ಸಕ್ಕರೆ, ಸಕ್ಕರೆ ಸ್ವೀಟ್ ಇಲ್ಲ ಹಣ್ಣು ಅಂದರೆ ನೀವು ಒಂದು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ರುಚಿಯಾಗಿರುತ್ತೆ ಈ ಒಂದು ಜ್ಯೂಸು. ಅದರಲ್ಲೂ ಗೋಂದ್ ಕಟೀರ ಹಾಕೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಉಷ್ಣಾಂಶನ ಬೇಗ ಕಡಿಮೆ ಮಾಡುತ್ತೆ ಇದು. ಈಗ ಟ್ರೆಂಡಲ್ಲೂ ಕೂಡ ಇದೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೂ ಅದನ್ನೇ ತೋರಿಸ್ತಿರ್ತಾರೆ, ಯೂಟ್ಯೂಬಲ್ಲೂ ಅದೇ ಇದೆ. ಈಗ ನೋಡಿ, ಈ ಸಬ್ಜಾ ಸೀಡು ನೆನೆದ್ಬಿಟ್ಟು ಈ ರೀತಿಯಾಗಿದೆ. ಇದನ್ನು ಈಗ ನಾನು ಜ್ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಗ್ಲಾಸನ್ನು ತಗೊಳ್ಳಿ. ಅದಕ್ಕೆ ಮೊದಲನೇದಾಗಿ ನಾನು ಗೋಂದ್ ಕಟೀರನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನೀವೆಷ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕು ಅಂದರೆ ನೀವು 2 ಸ್ಪೂನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪೂರ್ತಿ 1 ಸ್ಪೂನ್ ದೊಡ್ಡದು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ನಷ್ಟು ಸಬ್ಜಾ ಸೀಡ್ಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಬ್ಜಾ ಸೀಡ್ ಕೂಡ ಅಷ್ಟೇ, ದೇಹಕ್ಕೆ ತುಂಬಾ ತಂಪು. ಇದನ್ನೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಜ್ಯೂಸ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಜ್ಯೂಸ್ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೀವು ಬೇಕು ಅಂದರೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮಾಡ್ತಾಯಿಲ್ಲ. ಯಾಕಂದರೆ ಕಲ್ಲಂಗಡಿ ಹಣ್ಣು ಫ್ರಿಜ್ಜಲ್ಲಿತ್ತು, ಹಾಗಾಗಿ ತಣ್ಣಗಿದೆ ಅಂತ ಹೇಳಿ ನಾನು ಹಾಕಿಲ್ಲ. ನೀವು ಬೇಕು ಅಂದರೆ ಇದಕ್ಕೆ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ, ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗೋಂದ್ ಕಟೀರ ಯಾವುದೇ ಥರ ಟೇಸ್ಟ್ ಇಲ್ಲದೆ ಇರೋದ್ರಿಂದ ನೀವು ಯಾವ ಹಣ್ಣಿಗೆ ಸೇರಿಸಿದ್ರೂ ಕೂಡ ಆ ಹಣ್ಣಿನ ಟೇಸ್ಟು ಇದಕ್ಕೆ ಬರುತ್ತೆ. ಈ ಒಂದು ಜ್ಯೂಸು ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.